ಟಾಟಾ ಸಾವನ್ನಪ್ಪಿದಾಗ ಮಮ್ಮಲ ಮರುಗಿದ್ದು ಇಡೀ ದೇಶ. ಮೃತಪಟ್ಟ ಬಳಿಕ ರತನ್ ಟಾಟಾ ಒಂದು ವಿಲ್ ಅನ್ನ ಬರೆದಿಟ್ಟಿದ್ರಲ್ಲ, ಆ ವಿಲ್ ನಲ್ಲಿ ಏನಿದೆ ಅನ್ನೋದನ್ನ ಇದುವರೆಗೂ ಕೂಡ ತೆರೆದು ನೋಡಿಲ್ಲ. ಎಲ್ಲ ಕಾರ್ಯಗಳು ಆದ ಬಳಿಕ ಅಂದ್ರೆ ಹೆಚ್ಚು ಕಮ್ಮಿ 5 ತಿಂಗಳ ನಂತರ ಆ ವಿಲ್ ಅನ್ನ ಓಪನ್ ಮಾಡಿದಾಗ ಎಲ್ರಿಗೂ ಆಶ್ಚರ್ಯ. ಯಾಕಂದ್ರೆ ಆ ವಿಲ್ಲಿನಲ್ಲಿತ್ತು ಒಬ್ಬ ಅಪರಿಚಿತನಿಗೆ 500 ಕೋಟಿ ರೂಪಾಯಿ ಆಸ್ತಿದಾನ. ಯಾರು ಆತ ಅಂತ ನೋಡಿದ್ರೆ ಅಲ್ಲಿದ್ದವರಿಗೂ ಕೂಡ ಆತನ ಪರಿಚಯವೇ ಇರಲಿಲ್ಲ. ಹಾಗಿದ್ರೆ ರತನ್ ಟಾಟಾ ಏನ್ ಬರೆದಿದ್ರು ವಿಲ್ ಅಲ್ಲಿ, ಏನಿತ್ತು ಅಂತ ನೋಡಿದಾಗ ಕಂಡಿದ್ದು ಬಹಳ ಆಸಕ್ತಿದಾಯಕ ಸಂಗತಿ. ನಿಗೂಢ ಆಸಾಮಿಗೆ 500 ಕೋಟಿ ದಾನ. ಆಪ್ತ ಮಿತ್ರನಿಗೆ ಭಾರಿ ಆಸ್ತಿ ಕೊಟ್ಟ ಟಾಟಾ. ಟಾಟಾ ಸಮೂಹಗಳ ದೈತ್ಯ ರತನ್ ಟಾಟಾ ನಮ್ಮನ್ನಗಲಿ ಹೆಚ್ಚು ಕಮ್ಮಿ 5 ತಿಂಗಳೇ ಕಳೆದಿದೆ. ಭಾರತ ಮಾತ್ರವಲ್ಲದೆ ಇಡೀ ವಿಶ್ವದ ಉದ್ಯಮ ವಲಯದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದು ರತನ್ ಟಾಟಾ. ರತನ್ ಟಾಟಾ ಕಳೆದ ವರ್ಷ ಅಕ್ಟೋಬರ್ 9ರಂದು ಇಹಲೋಕ ತ್ಯಜಿಸಿದ್ರು. 8,000 ಕೋಟಿ ರೂಪಾಯಿಗೂ ಅಧಿಕ ಆಸ್ತಿ ಹೊಂದಿದ್ದ ರತನ್ ಟಾಟಾ ಮೃತ್ಯುಗೂ ಮುನ್ನ ಬರೆದಿಟ್ಟಿದ್ದು ವೀಲನ್ನ. ವೀಲಿನಲ್ಲಿ ತಮ್ಮ ಸಂಬಂಧಿಕರ ಹೆಸರಿಗೆ ಪೂರ್ಣ ಆಸ್ತಿ ಬರೆದಿಟ್ಟಿರ್ತಾರೆ ಅಂತಾನೆ ಎಲ್ಲರೂ ಭಾವಿಸಿದ್ರು. ಅದರಂತೆಯೇ ಕುಟುಂಬಸ್ಥರು ವಕೀಲರ ಸಮ್ಮುಖದಲ್ಲಿ ವಿಲ್ ತೆರೆದಾಗ ಎಲ್ಲರಿಗೂ ಅಚ್ಚರಿ ಕಾದಿತ್ತು. ಯಾಕಂದ್ರೆ ಈ ವೀಲಿನಲ್ಲಿ 500 ಕೋಟಿ ರೂಪಾಯಿ ಆಸ್ತಿ ದಾನ ಮಾಡಿದ್ದಾರೆ ಟಾಟಾ. ಅದು ನಿಗೂಢ ಅನ್ನಿಸೋ ಆಸಾಮಿ ಹೆಸರಿಗೆ ರತನ್ ಟಾಟಾ ಬರೆದಿದ್ದು 500 ಕೋಟಿ ಆಸ್ತಿ. ಅದು ಮೋಹಿನಿ ಮೋಹನ್ ದತ್ತ. ಟಾಟಾ ಕುಟುಂಬಸ್ಥರು ಹಾಗೂ ಆಪ್ತರಿಗೆ ಈ ವಿಲ್ ನೋಡಿದಾಗ ಶಾಕ್. ರತನ್ ಟಾಟಾಗೂ ಮೋಹಿನಿ ಮೋಹನ್ ದತ್ತಾಗೂ ಎತ್ತಿಂದೆತ್ತ ಸಂಬಂಧ. ಅಷ್ಟಕ್ಕೂ ಜಮ್ಶೆಡ್ಪುರ ಮೂಲದ ಮೋಹಿನಿ ಮೋಹನ್ ದತ್ತ ಈ ಹಿಂದೆ ಟ್ರಾವೆಲ್ಸ್ ಹಾಗೂ ಹೋಟೆಲ್ ಉದ್ಯಮ ನಡೆಸುತ್ತಿದ್ರು. ಸ್ಟಾಲಿಯನ್ ಟ್ರಾವೆಲ್ಸ್ ಏಜೆನ್ಸಿ ಟಾಟಾ ಒಡೆತನದ ತಾಜ್ ಗ್ರೂಪ್ ಆಫ್ ಹೋಟೆಲ್ಸ್ ಜೊತೆ 2013ರಲ್ಲಿ ವಿಲೀನ ಆಗಿತ್ತು. ಇದಾದ ಮೇಲೂ ರತನ್ ಟಾಟಾರ ನಂಬುಗೆಯ ಮಿತ್ರರಲ್ಲಿ ಒಬ್ಬರಾಗಿದ್ರು ದತ್ತ. ಹಾಗೆ ನೋಡಿದ್ರೆ ರತನ್ ಟಾಟಾಗೂ ದತ್ತಾಗೂ 5-6 ದಶಕಗಳ ಪರಿಚಯ. ಟಾಟಾಗೆ 24 ವಯಸ್ಸಿದ್ದಾಗ ಜಮ್ಶೆಡ್ಪುರದಲ್ಲಿ ಮೊದಲು ಅವರನ್ನ ದತ್ತ ಭೇಟಿಯಾಗಿದ್ದೇ ಮೊದಲು. ನಂತರ ಇಬ್ಬರಲ್ಲೂ ಬೆಳೆದಿದ್ದು ಅನ್ಯೋನ್ಯತೆ. ದತ್ತ ಗುಣಕ್ಕೆ ಮಾರು ಹೋದ ರತನ್ ಟಾಟಾ ಅನೇಕ ರೀತಿ ಅವರಿಗೆ ಸಹಾಯ ಮಾಡುತ್ತಾ ಬಂದಿದ್ರು. ರತನ್ ಟಾಟಾರ ವಿಶ್ವಾಸಕ್ಕೆ ಪಾತ್ರರಾದ ದತ್ತಾಗೆ ಯಾರು ಊಹಿಸದಂತಹ ಲಾಟರಿ ಹೊಡೆದಿದೆ. ಇದು ನಿಜಕ್ಕೂ ಆಕಸ್ಮಿಕ ಅನ್ನಿಸಿದ್ರು ಇದರ ಹಿಂದಿರೋದು ಗೆಳೆತನ, ಪವಿತ್ರ ಸ್ನೇಹ, ನಂಬಿಕೆ. ರತನ್ ಟಾಟಾರ ವಿಶ್ವಾಸ ಗೆದ್ದಿದ್ದ ದತ್ತಾಗೆ ಏನಾದ್ರೂ ಮಹತ್ತರ ಕಾಣಿಕೆ ಕೊಡಬೇಕು ಎಂದುಕೊಂಡಿದ್ದ ರತನ್ ಟಾಟಾ ಯಾರಿಗೂ ಹೇಳದಂತೆಯೇ ಗೆಳೆಯನಿಗೆ ದೊಡ್ಡ ಮೊತ್ತದ ದಾನ ಮಾಡಿದ್ದಾರೆ. ಭಾರತದಲ್ಲೇ ಇದು ಬಹುದೊಡ್ಡ ದಾನಗಳಲ್ಲಿ ಒಂದು ಅನ್ನಬಹುದೇನೋ. ಇಲ್ಲಿ ಗೆದ್ದಿದ್ದು ವಿಶ್ವಾಸಾರ್ಹತೆ. 500 ಕೋಟಿ ರೂಪಾಯಿಯ ಆಸ್ತಿ ದಾನ ಮಾಡಿದ ಹೃದಯವಂತ, ಅದು ಆತ್ಮೀಯ ಸ್ನೇಹಿತನಿಗೆ. 1960ರಲ್ಲಿ ಟಾಟಾರನ್ನ ಈ ದತ್ತ ಭೇಟಿಯಾಗ್ತಾರೆ. ಆಗ ಉದ್ಯಮಿ ರತನ್ ಟಾಟಾಗೆ ಕೇವಲ 24 ವರ್ಷ. ಡೀಲರ್ಸ್ ಹಾಸ್ಟೆಲ್ನಲ್ಲಿ ಇವರಿಬ್ಬರ ಮೊದಲ ಭೇಟಿ ಆಗುತ್ತೆ. ದತ್ತ ಬದುಕನ್ನೇ ಆ ಒಂದು ವಿಸಿಟ್ ಬದಲಾಯಿಸಿಬಿಡತ್ತೆ. ಟಾಟಾ ಗ್ರೂಪ್ ಜೊತೆ ಆ ನಂತರ ಮುಂದೆ ದತ್ತ ಅವರ ಸಂಸ್ಥೆಗೆ ಏನಿದೆಯಲ್ಲ, ಅವ್ರು ಹುಟ್ಟುಹಾಕಿದ ಸಂಸ್ಥೆ, ಅದನ್ನ ವಿಲೀನಗೊಳಿಸಲಾಗುತ್ತೆ. ಅಷ್ಟೊತ್ತಿಗಾಗಲೇ ರತನ್ ಟಾಟಾ ಮತ್ತು ದತ್ತ ಇಬ್ರು ಕೂಡ ಆತ್ಮೀಯ ಸ್ನೇಹಿತರಾಗಿರ್ತಾರೆ. ಬಹಳ ನಂಬಿಕೆಯನ್ನ, ವಿಶ್ವಾಸವನ್ನ ದತ್ತ ಅವರು ಗಳಿಸ್ತಾರೆ. ದತ್ತ ಮಕ್ಕಳಿಗೂ ಕೂಡ ಟಾಟಾ ಸಂಸ್ಥೆಯಲ್ಲಿ ನೌಕರಿಯನ್ನ ಕೊಡಲಾಯಿತು. ಟಾಟಾ ಅಂಗ ಸಂಸ್ಥೆಯಲ್ಲಿ ದತ್ತ ನಿರ್ದೇಶಕರಾಗಿದ್ರು. ಬಹಳ ಪ್ರಮುಖವಾದಂತ ಒಂದು ಸ್ಥಾನವನ್ನು ಕೂಡ ನಿಭಾಯಿಸ್ತಾ ಇದ್ರು. ಟಾಟಾ ಆತ್ಮೀಯ ಮಿತ್ರರಲ್ಲಿ ಈ ದತ್ತ ಅವರು ಬಹಳ ಪ್ರಮುಖರು ಕೂಡ. ವಿಲ್ ಪ್ರಕಾರ ದತ್ತಾಗೆ ಏನೇನ್ ಆಸ್ತಿ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ 350 ಕೋಟಿ ರೂಪಾಯಿ ಬ್ಯಾಂಕ್ ಠೇವಣಿಯನ್ನ ಕೊಡಲಾಗಿದೆ. ಟಾಟಾ ವೈಯಕ್ತಿಕ ವಸ್ತುಗಳು ಏನೇನಿದ್ವು ಅದರಲ್ಲೂ ಕೂಡ ದತ್ತ ಅವರಿಗೆ ಪಾಲು ಕೊಡಲಾಗಿದೆ. ವಸ್ತುಗಳ ಹರಾಜಿನಿಂದ ಬಂದ ಹಣ ಏನಿದೆ ಅದು ದತ್ತಾಗೆ ಹೋಗಬೇಕು ಅಂತ ವಿಲ್ನಲ್ಲಿ ಬರೆದಿದ್ದಾರೆ. ಇನ್ನು ದತ್ತಾಗೆ ರತನ್ ಪೇಂಟಿಂಗ್, ವಾಚ್ ಎಲ್ಲವನ್ನು ಕೂಡ ಪ್ರೀತಿಯ ಉಡುಗೊರೆಯಾಗಿ ಟಾಟಾ ಕೊಟ್ಟಿದ್ದಾರೆ. ಎಲ್ಲ ಸೇರಿದ್ರೆ ಒಟ್ಟು 650 ಕೋಟಿ ಮೌಲ್ಯದ ಆಸ್ತಿಯನ್ನ ತನ್ನ ಆತ್ಮೀಯ ಸ್ನೇಹಿತನಿಗೆ ನಂಬುಗೆಗಾಗಿ, ವಿಶ್ವಾಸಕ್ಕಾಗಿ, ಪ್ರೀತಿಗಾಗಿ ರತನ್ ಟಾಟಾ ಬಿಟ್ಟು ಹೋಗಿದ್ದಾರೆ.
ಇನ್ನು ಬಟ್ಲರ್ ಸುಬ್ಬಯ್ಯ, ಟಾಟಾ ಅವರೊಂದಿಗಿದ್ದಂತಹ ಬಟ್ಲರ್ ಸುಬ್ಬಯ್ಯ ಅವರಿಗೂ ಕೂಡ ಆಸ್ತಿಯಲ್ಲಿ ಪಾಲು ಕೊಟ್ಟಿದ್ದಾರೆ. 30 ವರ್ಷಗಳ ಸುದೀರ್ಘ ಕಾಲ ಸುಬ್ಬಯ್ಯ ಸೇವೆ ಸಲ್ಲಿಸಿದ್ದಾರೆ ರತನ್ ಟಾಟಾ ಅವರಿಗೆ. ಹಾಗಾಗಿ ಮಾಲೀಕನ ಬಗ್ಗೆ ಸುಬ್ಬಯ್ಯಗೆ ಅಚಲವಾದಂತಹ ನಿಷ್ಠೆ, ಪ್ರೀತಿ ಇತ್ತು. ಹಾಗಾಗಿ ಸುಬ್ಬಯ್ಯ ಅವರ ಕೈ ಬಿಡಲಿಲ್ಲ ರತನ್ ಟಾಟಾ. ಸುಬ್ಬಯ್ಯನಿಗೆ ಈ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಪ್ರೀತಿ ಒಂದು ಒಳ್ಳೆ ಸೌಭಾಗ್ಯವನ್ನೇ ತಂದಿದೆ, ಅದೃಷ್ಟವನ್ನೇ ತಂದಿದೆ ಅಂತಾನೆ ಹೇಳಬೇಕು. ಟಾಟಾ ಬದುಕಿನ ಪ್ರಮುಖ ಘಟ್ಟದಲ್ಲಿ ಇವರೆಲ್ಲ ಸಾಥ್ ಕೊಟ್ರು. ನೋಡಿ, ಕೆಲವೊಂದ್ಸರಿ ದುಡ್ಡಿದ್ದು ಬಿಟ್ರೆ ಎಲ್ಲ ಆಯ್ತು ಅಂತಲ್ಲ, ಕೆಲವೊಂದ್ಸರಿ ಹಲವು ಬಗೆಯ ಕಷ್ಟಗಳು ಬರ್ತವೆ. ನಮ್ಮವರು ಅಂತ ಯಾರು ಇರೋದಿಲ್ಲ. ಆ ಸಂದರ್ಭದಲ್ಲಿ ಯಾರು ಸಾಥ್ ಕೊಡ್ತಾರಲ್ಲ, ಯಾರು ಜೊತೆ ನಿಲ್ತಾರಲ್ಲ ಜೀವನದಲ್ಲಿ, ಅಂಥವ್ರನ್ನ ಕೊನೆವರೆಗೂ ನೆನಪಿಟ್ಟುಕೊಳ್ಳುವ, ತಮ್ಮ ಕೊನೆಗಾಲದ ನಂತರವೂ ನೆನಪಿಟ್ಟುಕೊಳ್ಳುವ ಒಂದು ಅದ್ಭುತ ಸಂಸ್ಕಾರ ರತನ್ ಟಾಟಾ ಅವರದ್ದು. ಸುಬ್ಬಯ್ಯ ಅವ್ರನ್ನ ತಮ್ಮ ಕುಟುಂಬದಂತೆಯೇ ಕಂಡಿದ್ದಾರೆ ಟಾಟಾ. ಆಗಾಗ್ಗೆ ಸುಬ್ಬಯ್ಯಗೆ ಬಟ್ಟೆ ಕೂಡ ತರ್ತಾ ಇದ್ರಂತೆ ರತನ್ ಟಾಟಾ. ವಿಲ್ನಲ್ಲಿ ನೆಚ್ಚಿನ ನಾಯಿ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ. ಜರ್ಮನ್ ಶೆಫರ್ಡ್ ನಾಯಿ ಟಿಟೋ ಬಗ್ಗೆ ಅದರದ್ದು ಕೂಡ ಒಂದಷ್ಟು ವಿಚಾರಗಳನ್ನ ಬರೆದಿದ್ದಾರೆ. ಇನ್ನು ಸೋದರ ಜಿಮ್ಮಿ ಟಾಟಾಗೂ ಕೂಡ ಒಂದು ಸ್ವಲ್ಪ ಆಸ್ತಿಯಲ್ಲಿ ಪಾಲು ಕೊಟ್ಟಿದ್ದಾರೆ. ಇನ್ನು ಮಲ ಸೋದರಿ ಶಿರೀನ್ ಡಿಯನ್ನಾಗೂ ಕೂಡ ಆಸ್ತಿಯಲ್ಲಿ ಪಾಲು ಕೊಟ್ಟಿದ್ದಾರೆ. ಹಾಗೆಯೇ ಆತ್ಮೀಯ ಶಂತನು ನಾಯ್ಡುಗೆ ಸಹ ಸಾಕಷ್ಟು ನೆರವನ್ನ ಕೊಟ್ಟಿದ್ದಾರೆ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.